ಸೆಲೆಬ್ರಿಟಿಗಳು ಅಂತಂದರೆ ಗಾಸಿಪ್ ಅಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ಅವ್ರ ಲೈಫ್ ಹೇಗಿರುತ್ತೆ ಅಂತಂದರೆ ಗಾಜಿನ ಮನೆ ಒಳಗೆ ಕೂತೋರ್ತಾರ. ಯಾವಾಗ ಯಾರು ಕಲ್ಲು ಹೊಡಿತಾರೆ, ಯಾವಾಗ ಆ ಗಾಜಿನ ಮನೆ ಬಿರುಕು ಬಿಟ್ಕೊಳ್ಳುತ್ತೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಈ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದೀವಿ ಅಂತಂದರೆ, ಇದು ವಿಜಯ್ ಸೂರ್ಯ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಕಳೆದ ಕೆಲವು ದಿನಗಳಿಂದ ಸಿಕ್ಕಾಪಟ್ಟೆ ಒಂದು ಸುದ್ದಿ ಓಡಾಡ್ತಾ ಇತ್ತು. ಅದೇನು ಅಂತಂದರೆ, ವಿಜಯ್ ಸೂರ್ಯ ಅವರ ಹೆಂಡತಿಗೆ ಡಿವೋರ್ಸನ್ನು ಮಾಡಿದ್ದಾರೆ. 2 ಮುದ್ದಾದ ಮಕ್ಕಳ ಕತೆ ಏನು ಅನ್ನುವಂಥ ಪ್ರಶ್ನೆಯನ್ನು ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದರು. ಅದಕ್ಕೆ ಕಾರಣ ವಿಜಯ್ ಅವರ ಒಂದು ನಡೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕಿದ್ದ ಹಾಗೆಯೇ ತನ್ನ ಹೆಂಡತಿಯ ಎಲ್ಲ ಫೋಟೋವನ್ನು ವಿಜಯ್ ಸೂರ್ಯ ಅವರು ಡಿಲೀಟ್ ಮಾಡಿಬಿಡ್ತಾರೆ. ಮಕ್ಕಳ ಫೋಟೋವನ್ನು ಮಾತ್ರ ಇಟ್ಕೊಳ್ತಾರೆ ಮತ್ತು ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಎಲ್ಲರನ್ನು ಅನ್ಫಾಲೋ ಮಾಡ್ತಾರೆ. 0 ಫಾಲೋಯಿಂಗನ್ನು ಇಟ್ಕೊಳ್ತಾರೆ. ಇದಾದಮೇಲೆ ಅವರದ್ದು ಡಿವೋರ್ಸ್ ಆಗಿದೆ ಅನ್ನುವಂಥ ಸುದ್ದಿ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಆದರೆ ಸಡನ್ನಾಗಿ ದಿಢೀರಂತ ವೈಷ್ಣವಿ ಗೌಡ ಅವರ ಮದುವೆ ಕಾರ್ಯಕ್ರಮದಲ್ಲಿ ಸಿದ್ಧಾರ್ಥ್ ಸನ್ನಿಧಿಯ ಮದುವೆಗೆ ಬಂದ ರೀತಿಯಲ್ಲಿ ವಿಜಯ್ ಸೂರ್ಯ ಮತ್ತು ಅವರ ಹೆಂಡತಿ ಈ ಮದುವೆಗೆ ಬರ್ತಾರೆ. ಈ ಫೋಟೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ. ಹಾಗಿದ್ರೆ ಡಿವೋರ್ಸ್ ಆಗಿದೆ ಅಂತ ಹಬ್ಸಿದ್ದು ಯಾರು? ಇದಕ್ಕಿದ್ದ ಹಾಗೆಯೇ ಡಿವೋರ್ಸ್ ಆಗಿದೆ ಅನ್ನೋ ಸುದ್ದಿ ವೈರಲ್ ಆಗೋದಕ್ಕೆ ಕಾರಣ ಏನು? ವಿಜಯ್ ಸೂರ್ಯ ಬಾಳಲ್ಲಿ ಆಟ ಆಡ್ತಾ ಇರೋದು ಯಾರು? ಹುಳಿ ಹಿಂಡೋ ಕೆಲಸವನ್ನು ಮಾಡ್ತಾ ಇರೋದು ಯಾರು? ನಿಜವಾಗ್ಲೂ ಡಿವೋರ್ಸ್ ಆಗಿತ್ತಾ, ಆಗಿಲ್ವಾ, ಆ ಹಂತಕ್ಕೆ ಹೋಗಿತ್ತಾ? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಎಸ್, ಸುಮಾರು ವರ್ಷಗಳ ಹಿಂದೆ ವಿಜಯ್ ಸೂರ್ಯ ಅವರು ಅವರ ಮುದ್ದಾದ ಮಡದಿಗೆ ತಾಳಿ ಕಟ್ತಾರೆ. ಈ ಫೆಬ್ರವರಿ 14ಕ್ಕೆ 2019ರ ಸಂದರ್ಭದಲ್ಲಿ ಅವರ ಮದುವೆ ಆಗುತ್ತೆ. ಅವ್ರ ಮದುವೆ ಆದಾಗಲೇ ಅನೇಕರು ಯಾಕೆ ಮದುವೆ ಆದ್ರಿ, ಇಷ್ಟು ಬೇಗ ಮದುವೆ ಆಗುವ ಅವಶ್ಯಕತೆ ಏನಿತ್ತು, ನಿಜವಾಗ್ಲೂ ನೀವು ಮದುವೆ ಆಗಿದ್ದು ನಮಗೆ ಇಷ್ಟ ಆಗಿಲ್ಲ ಅಂತೆಲ್ಲ ಹೇಳಿದ್ದು ಇದೆ. ಅನೇಕ ಫೀಮೇಲ್ ಫ್ಯಾನ್ಸ್ ಕಣ್ಣೀರು ಹಾಕಿದ್ದಿದೆ, ಫೀಮೇಲ್ ಫ್ಯಾನ್ಸ್ ಬೇಸರ ಮಾಡ್ಕೊಂಡಿದ್ದಿದೆ, ಫೀಮೇಲ್ ಫ್ಯಾನ್ಸ್ ವಿಜಯ್ ಸೂರ್ಯನನ್ನು ಅವತ್ತಿನಿಂದ ಹೇಟ್ ಮಾಡಿದ್ದು ಕೂಡ ಇದೆ. ಯಾಕಂದರೆ ಅಗ್ನಿಸಾಕ್ಷಿ ಅನ್ನುವಂಥ ಒಂದು ಸೀರಿಯಲ್ ಅವತ್ತಿನ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಟ್ರೆಂಡನ್ನು ಹುಟ್ಟುಹಾಕಿತ್ತು ಮತ್ತು ವಿಜಯ್ ಸೂರ್ಯ ಕೂಡ ನೋಡೋದಕ್ಕೆ ಅಷ್ಟೇ ಮುದ್ದಾಗಿದ್ದರು. ಸಿದ್ಧಾರ್ಥಾಗಿ ಎಲ್ಲರ ಮನೆ ಮಾತಾಗಿದ್ದರು. ಹಾಗಾಗಿ ಅನೇಕ ಹುಡುಗಿಯರು ಇವರನ್ನು ತೀರಾ ಇಷ್ಟಪಡ್ತಾ ಇದ್ರು. ಮದುವೆ ಆದರೆ ಇವರನ್ನೇ ಆಗಬೇಕು ಅಂತ ಅದೆಷ್ಟೋ ಜನ ಹುಡುಗಿಯರು ಕನಸು ಕಂಡಿದ್ರು. ಇವ್ರ ಹಿಂದೆ ಬಿದ್ದವರು ಅದೆಷ್ಟೋ ಮಂದಿ, ಲೆಟರ್ ಬರೆದವರು ಎಷ್ಟೋ ಮಂದಿ, ಪ್ರಪೋಸ್ ಮಾಡಿದವರು ಎಷ್ಟೋ ಮಂದಿ. ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆಯೇ ಅನೇಕರು ಕಣ್ಣೀರು ಹಾಕಿದ್ರು. ಲವ್ ಬ್ರೇಕಪ್ ಆಯಿತು ಅನ್ನುವ ರೀತಿಯಲ್ಲಿ ಬೇಸರ ಮಾಡ್ಕೊಂಡಿದ್ರು. ಆದರೆ ವಿಜಯ್ ಸೂರ್ಯ ಪಕ್ಕಾ ಫ್ಯಾಮಿಲಿ ಮ್ಯಾನ್. ಅವ್ರ ಅಮ್ಮ ಏನು ಹೇಳ್ತಾರೋ ಅದನ್ನೇ ಕೇಳ್ತಾರೆ. ಅಮ್ಮ ಹಾಕಿದ ಗೆರೆಯನ್ನು ಯಾವತ್ತೂ ದಾಟಿದವ್ರು ಅಲ್ಲ. ಸೊ ಹಾಗಾಗಿ ಅಮ್ಮ ತೋರಿಸಿದ ಹುಡುಗಿ ಅಂದರೆ ಚೈತ್ರ ಅವರನ್ನು ಮದುವೆ ಆಗ್ತಾರೆ. ಮದುವೆ ಆಗಿ ಸುಖ ಸಂಸಾರ ನಡೆಸ್ತಾ ಇದ್ದಾರೆ. 2 ಗಂಡು ಮಕ್ಕಳು ಕೂಡ ಇದೆ. ಆದರೆ ಸಡನ್ನಾಗಿ ಇದಕ್ಕಿದ್ದ ಹಾಗೆಯೇ ಈ ಸುದ್ದಿ ಅವರ ಅಭಿಮಾನಿಗಳಿಗೆ ಶಾಕಿಂಗ್ ಅನಿಸಿತ್ತು. ವಿಜಯ್ ಸೂರ್ಯಂದು ಡಿವೋರ್ಸ್ ಆಯ್ತಂತೆ, ಸ್ಯಾಂಡಲ್ವುಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಡಿವೋರ್ಸ್ ಆಗ್ತಾ ಇದೆ ಅಂತ. ಆದರೆ ಈ ಸುದ್ದಿ ಹಬ್ಸಿದ್ದು ಯಾರು ಮತ್ತು ಯಾಕೆ, ಅದರ ಹಿಂದಿನ ಉದ್ದೇಶ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಕ್ಷಮಿಸಿ, ಈ ಸುದ್ದಿಯನ್ನು ನಿಮ್ಮ ಮೆಘಾ ಸುದ್ದಿ ಕೂಡ ಪ್ರಸಾರ ಮಾಡಿತ್ತು. ಇದಕ್ಕೆ ಕಾರಣವೂ ಅನೇಕ ಈ ವಿಚಾರಗಳ ಬಗ್ಗೆ ನಾವು ನೋಡಿದಾಗ, ವಿಮರ್ಶೆಗಳನ್ನು ನಾವು ಚೆಕ್ ಮಾಡಿದಾಗ, ರಿಯಾಲಿಟಿಯನ್ನು ಚೆಕ್ ಮಾಡಿದಾಗ ವಿಜಯ್ ಸೂರ್ಯ ಅವರು ಡಿವೋರ್ಸ್ ಆಗಿದ್ದಾರೆ ಅನ್ನುವಂಥ ಸುದ್ದಿಗೆ ಎಲ್ಲ ಕಡೆ ಆಗಿತ್ತು. ಅದಕ್ಕೆ ಕಾರಣ ಏನು ಅಂತ ಅಂದರೆ ವಿಜಯ್ ಸೂರ್ಯ ಅವರ ಇನ್ಸ್ಟಾಗ್ರಾಮ್. ಇತ್ತೀಚೆಗೆ ನೀವು ಸೆಲೆಬ್ರಿಟಿಗಳನ್ನು ಅವ್ರು ಯಾವ ಥರ ಇದ್ದಾರೆ, ಖುಷಿಲಿದ್ದಾರಾ, ಬೇಸರದಲ್ಲಿದ್ದಾರಾ, ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಬಂದಿದ್ದಾರೆ, ಎಂಗೇಜ್ಮೆಂಟ್ ಆಯಿತಾ, ಬ್ರೇಕಪ್ ಆಯಿತಾ, ಇದೆಲ್ಲವೂ ಸೋಷಿಯಲ್ ಮೀಡಿಯಾದಲ್ಲೇ ಗೊತ್ತಾಗೋದು. ಅದು ಸಮಂತ ನಾಗಚೈತನ್ಯ ಆಗಿರ್ಬೋದು, ಅಥವಾ ಚಂದನ್ ನಿವೇದಿತಾ ಆಗಿರ್ಬೋದು, ಕಿರಿಕೀರ್ತಿ ಮತ್ತು ಅವರ ವೈಫ್ ಆಗಿರ್ಬೋದು, ಇವರು ಎಲ್ಲರೂ ನಾವು ಅಫಿಷಿಯಲ್ ಆಗಿ ಡಿವೋರ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲೇ ಅವರು ಪೋಸ್ಟರ್ಸನ್ನು ಹಾಕ್ತಾಯಿದ್ರು. ಅಂದರೆ ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ತಮ್ಮ ರಿಯಲ್ ಲೈಫಲ್ಲಿ ಏನಾಗ್ತಿದೆ ಅನ್ನೋದನ್ನು ತಿಳಿಸ್ತಾ ಇದ್ರು. ಮತ್ತು ನಟಿ ಮಯೂರಿ ಕೂಡ ಅವರ ಗಂಡನ ಎಲ್ಲ ಫೋಟೋಗಳನ್ನು ಡಿಲೀಟ್ ಮಾಡ್ತಾರೆ, ಅನ್ಫಾಲೋ ಮಾಡ್ತಾರೆ. ಇತ್ತೀಚೆಗೆ ಗಂಡನ ಜೊತೆಗೆ ಮಾತ್ರ ಫೋಟೋ ಹಾಕ್ತಾಯಿದ್ರು. ಅದು ಕೂಡ ಅವರ ಬಾಳಲ್ಲಿ ಏನು ಸರಿ ಇಲ್ಲ, ಡಿವೋರ್ಸ್ ಆಗಿದೆ ಅನ್ನೋದು ಕೂಡ ಆ ಇನ್ಸ್ಟಾಗ್ರಾಮ್ನಲ್ಲೇ ಗೊತ್ತಾಗಿದ್ದು. ಸೊ ಸೋಷಿಯಲ್ ಮೀಡಿಯಾದಿಂದ ಒಬ್ಬ ಸೆಲೆಬ್ರಿಟಿಯ ಜೀವನ ಹೀಗೆ ನಡೀತಿದೆ, ಹೀಗೆ ನಡೀತಾ ಇಲ್ಲ ಅನ್ನೋದನ್ನು ಗೆಸ್ ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿಯೇ ಇದೀಗ ಡಿವೋರ್ಸ್ ಆಗಿದೆ ಅನ್ನುವಂಥ ಸುದ್ದಿ ವೈರಲ್ ಆಗುತ್ತೆ. ವಿಜಯ್ ಸೂರ್ಯ ವಿಚಾರದಲ್ಲಿ ಇದು ಯಾಕಾಯಿತು ಅಂತಂದರೆ, ವಿಜಯ್ ಸೂರ್ಯ ಅವರು ಒಂದು ಕಾಲದಲ್ಲಿ ಟ್ರೆಂಡಿಂಗ್ನಲ್ಲಿ ಇದ್ದರು, ಸೂಪರ್ ಡೂಪರ್ ಹಿಟ್ ಆಗಿದ್ದಂಥ ಹೀರೋ ಆಗಿದ್ದರು. ಹಾಗಾಗಿ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಯಾವಾಗಲೂ ಎಲ್ಲರೂ ಹುಡುಕೋದಕ್ಕೆ ಶುರು ಮಾಡಿದರು. ಆದರೆ ವಿಜಯ್ ಸೂರ್ಯ ಯಾವಾಗ ತಮ್ಮ ಮದುವೆ
ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪೋಸ್ಟರ್ಸ್ಗಳನ್ನು ಹಾಕಲೇ ಇಲ್ವೋ, ಹೆಂಡತಿ ಜೊತೆಗೆ ಪೋಸ್ಟರ್ಸ್ಗಳನ್ನು ಹಾಕಲೇ ಇಲ್ವೋ, ಇದನ್ನು ನೋಡಿದವರು ಡಿವೋರ್ಸ್ ಆಗಿದೆ ಅನ್ನೋದನ್ನು ಹೇಳೋಕ್ಕೆ ಶುರು ಮಾಡ್ತಾರೆ. ಸೊ ಇದು ಹಾಗೆ ಕ್ಯಾರಿ ಆನ್ ಆಗಿ ಹೌದು ಡಿವೋರ್ಸ್ ಆಗಿದೆ, ಇತ್ತು ಅವ್ರ ಹೆಂಡತಿಯವರ ಪ್ರೊಫೈಲ್ ಕೂಡ ಇಲ್ಲ, ಅವರು ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟನ್ನೇ ಡಿಲೀಟ್ ಮಾಡಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಇವರು ಫಾಲೋ ಮಾಡ್ತಾ ಇಲ್ಲ, ಕರೆಕ್ಟ್ ಡಿವೋರ್ಸ್ ಆಗಿದೆ ಅಂತ ಸುದ್ದಿ ಹಬ್ಬೆ ಬಿಡುತ್ತೆ. ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಏನಂತಂದರೆ, ಕೆಲವರು ಅವರ ಪರ್ಸ್ನಲ್ ಲೈಫನ್ನು ಮೊದಲಿಂದಲೂ ತುಂಬ ಗೌಪ್ಯವಾಗಿ ಇಟ್ಕೊಳ್ತಾರೆ. ಇನ್ನು ಕೆಲವರು ಅರ್ಧಕ್ಕೆ ಬಂದ ಮೇಲೆ ಅವರ ಪರ್ಸ್ನಲ್ ಲೈಫನ್ನು ಗೌಪ್ಯವಾಗಿ ಇಟ್ಕೊಳ್ತಾರೆ. ವಿಜಯ್ ಸೂರ್ಯ ಮೊದಲು ಎಲ್ಲವನ್ನೂ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದವರು, ಇದಕ್ಕಿದ್ದ ಹಾಗೇ ಎಲ್ಲವನ್ನು ಡಿಲೀಟ್ ಮಾಡಿದ್ದು ಇಷ್ಟೆಲ್ಲ ಚರ್ಚೆಗೆ ಕಾರಣ ಆಯಿತು. ಇದೀಗ ವೈಷ್ಣವಿ ಅವರ ಮದುವೆಗೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಬಂದಿದ್ದರಿಂದ ಈ ಥರ ಡಿವೋರ್ಸು ಆಗಿಲ್ಲ, ಏನೂ ಇಲ್ಲ, ಒಟ್ಟಿಗೆ ಇದ್ದಾರೆ ಅನ್ನೋದು ಗೊತ್ತಾಯಿತು. ಸೆಲೆಬ್ರಿಟಿಗಳ ಜೀವನನೇ ಹಾಗಲ್ವಾ, ಒಂದು ಹೆಜ್ಜೆ ಇಟ್ಟರು ಅದು ಅನೇಕರಿಗೆ ಯಾಕೆ, ಏನು, ಎತ್ತ ಅಂತ ಪ್ರಶ್ನೆಯನ್ನು ಹುಟ್ಟಾಕತ್ತೆ. ಸೊ ವಿಜಯ್ ಸೂರ್ಯ ಅವರ ವಿಚಾರದಲ್ಲೂ ಆಗಿದ್ದು ಅದೇ, ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇಷ್ಟೆಲ್ಲ ರೀತಿಯಾದಂಥ ಸಮಸ್ಯೆ ಎದುರಾಯಿತು. ಡಿವೋರ್ಸ್ ಆಗಿಲ್ಲ ಅನ್ನುವಂಥ ಸುದ್ದಿ ನಿಜವಾಗ್ಲೂ ಖುಷಿ ತರಿಸುತ್ತೆ, ಆದರೆ ಸುಳ್ಳು ಸುದ್ದಿ ಹಬ್ಬಿಸಿದ್ದು ನಿಜವಾಗ್ಲೂ ಬೇಸರದ ಸಂಗತಿ. ಗೊತ್ತಿಲ್ಲದೇನೆ ಮೆಗಾ ಸುದ್ದಿ ಕೂಡ ಈ ವಿಚಾರವನ್ನು ಪ್ರಸಾರ ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.